ಹಾಯ್ ಸ್ನೇಹಿ ಬಂಧುಗಳೇ, ನಿನ್ನೆ ನಾನೇನು ಕೆಲಸ ಮಾಡ್ತೀನಿ ನನ್ನ ಸಣ್ಣ ಕಿರುಪರಿಚಯ ಆಯಿತು. ನಿನ್ನೆ ನಿಮಗೆ ಇದು ನನ್ನ ಮೊಬೈಲ್ ಸ್ಟ್ಯಾಂಡು. ಮೊಬೈಲಲ್ಲಿ ಫಿಲಿಮ್ ನೋಡ್ತೀನಿ, ಸಾಂಗ್ ಕೇಳ್ತೀನಿ. ಯಶ್ವಥ್ ಅವರ ಸಾಂಗು ಅಂದರೆ ನಂಗೆ ತುಂಬ ಇಷ್ಟ. ನಲ್ಲಿ ನಿನ್ನ ಕೆನ್ನೆ ಸುತ್ತ ಜೇನಿಗೇನು ಕೆಲಸ, ಆ ಸಾಂಗ್ ನಂಗೆ ತುಂಬ ಇಷ್ಟ. ನನ್ನ ಜೊತೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ನಾನು ಬ್ಲೌಸು ಡ್ರೆಸ್ ಹೊಲಿತೀನಿ. ಇವರು ರಾಜಣ್ಣ ಅಂತ ಶೆಲ್ಟ್ ಹೊಲಿತಾರೆ, ತುಂಬ ಒಳ್ಳೆ ಮನುಷ್ಯರು. ರಾಜಣ್ಣ ಒಂದ್ಸಲ ಆಯನ್ನಿ. ರಾಜ್ಕುಮಾರ್ ಅಭಿಮಾನಿಗಳಿವರು, ಡಾಕ್ಟರ್ ರಾಜಣ್ಣರ ಅಭಿಮಾನಿ. ಅದಕ್ಕೆ ಇವ್ರನ್ನ ನಾನು ರಸಿಕರ ರಾಜಣ್ಣ ಅಂತ ಕರಿತೀನಿ. ಮಾಮು, ನಿಮಗೆ ನಾನು ಡೈರೆಕ್ಷನ್ ಮಾಡಿರೋದ್ರಲ್ಲಿ ಯಾವ ಪಿಕ್ಚರ್ ಇಷ್ಟ? ಆನಂದ್ ಮಾಡವ್ರಲ್ಲ, ರಾಘವೇಂದ್ರ ಸ್ವಾಮಿ. ಓ, ಮನೆಗೆ ಬಂದ ಭಗವಂತ. ಅವರು ಆನಂದ್. ಮನೆಗೆ ಬಂದ ಭಗವಂತ. ಆನಂದ್ ಗೊತ್ತಾಯ್ತು. ಅದಿಷ್ಟನೇ ನಿಮ್ಗೆ? ಅಷ್ಟೇ. ಅವ್ರನ್ನ ಚೆನ್ನಾಗಿ ಆಕ್ಟಿಂಗ್ ಮಾಡವ್ರ? ಎರಡೆರಡು ಸರಿ ತೋರಿಸಿ ಅದು. ನಾನು ಡೈರೆಕ್ಷನ್ ಮಾಡಿರೋ ಪಿಕ್ಚರ್ ಇವ್ರಿಗೆ ತುಂಬ ಇಷ್ಟ. ಮನೆಗೆ ಬಂದ ಭಗವಂತ ಸಲಿ ತೋರಿಸಿದ್ದೀನಿ ಇವ್ರಿಗೆ. ಫಿಲ್ಮ್ ಗೊತ್ತಿಲ್ಲ ಮಾತ್ರ ನಾನು ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ರಾಜಣ್ಣ, ಥ್ಯಾಂಕ್ ಯು. ಈ ಅಂಗಡಿ ಕೆಲಸ ಕಲಿಬೇಕಾದ್ರೆ ಒಂದು ನೆನಪೈತಿ ಈಗ. ಅದು 9ನೇ ಕ್ಲಾಸ್ ಅರ್ಧಂಬರ್ಧ ಸ್ಕೂಲ್ ಬಿಡ ಸ್ಟೇಜ್ ಆಗ ನಂದು ಓಮ್ ಫಿಲಿಮ್ ರಿಲೀಸ್ ಆಗಿತ್ತು. ಇದೇ ರೋಡಲ್ಲಿ ಮುಂದೆ ಹೋದ್ರೆ ಆಗ ಗೋಕುಲಂ ಟ್ಯಾಕಸ್ ಅಂತ ಇತ್ತು, ಈಗಿಲ್ಲ, ತೆಗೆದು ಬಿಟ್ಟಿದ್ದಾನೆ. ಆ ಟ್ಯಾಕಸ್ ಅಲ್ಲಿ ಓಮ್ ಫಿಲಿಮು ರಿಲೀಸ್ ಆಗಿತ್ತು. ನನ್ಗೆ ಓಮ್ ಫಿಲಿಮು, ಆ ರೌಡಿಸಮ್ ಫಿಲಿಮು ನೋಡ್ಬೇಕು ಅನ್ನೋ ಹುಚ್ಚು. ಇದೇ ಅಂಗಡಿಲಾಗ ಪ್ರಕಾಶನ ಅಂತ ಒಬ್ರು ಕೆಲಸ ಮಾಡ್ತಿದ್ರು. ಆ ಜೊತೆ ಬೆಳಿಗ್ಗೆ ಮಾರ್ನಿಂಗ್ ಶೋ, ಮಧ್ಯಾಹ್ನ ಮ್ಯಾಟ್ನಿ, ಸಂಜೆ ಫಸ್ಟ್ ಶೋ, ಪುನಃ ಸೆಕೆಂಡ್ ಶೋ. ಒಂದ್ ದಿನದಲ್ಲಿ 4 ಶೋ ಒಂದೇ ಪಿಕ್ಚರ್. ಅಷ್ಟು ಹುಚ್ಚು ನನಗೆ. ಆ ಪೊಲೀಸ್ಗಳ ಕಾಟ, ಆ ಪೊಲೀಸ್ಗಳು ಏಟು, ಆ ಬ್ಲ್ಯಾಕ್ ಟಿಕೆಟ್, ಆ ರಶ್ ಅಲ್ಲಿ, ಆ ಗಲಾಟೆ, ಆ ಕೂಗಾಟ. ಒಂದೇ ದಿನ 4 ಶೋ ಒಂದೇ ಪಿಕ್ಚರ್. ಅಷ್ಟು ಹುಚ್ಚು ನಂಗೆ ಆ ಪಿಕ್ಚರು. ಆಮೇಲೆ ಚೂರ್ ಮುಂದೆ ಹೋದ್ರೆ ಈ ಕಡೆಗೆ ಬಂದ್ರೆ ಮಾದೇಶ್ವರ ಟೆಂಟ್ ಅಂತ ಇತ್ತು. ಈಗ ಥಿಯೇಟರ್ ಮಾಡ್ಬಿಟ್ಟಿದ್ದಾರೆ ಈಗ ಅದನ್ನ. ಮೊದಲು ಟೆಂಟ್ ಇತ್ತು, ಬರೀ 100 ರೂಪಾಯಿ ಟಿಕೆಟ್. ಮುಂದೆ ಕೂತ್ಕೊಂಡ್ರೆ ಮಣ್ಣು, ಹಿಂದೆ ಕೂತ್ಕೊಂಡ್ರೆ ಕಬ್ಬಿಣದ್ದು ಚೇರು. ಹೊಸ ಫಿಲ್ಮ್ ನೋಡ್ತಿದ್ದಿಲ್ಲ ನಾನು, ತುಂಬಾ ಫಿಲಿಮು ನೋಡುವೆ. ತೆಲುಗು, ತಮಿಳು, ಕನ್ನಡ ತುಂಬಾ. ಆಗ ಫಿಲಿಮ್ ಹುಚ್ಚು ನನಗೆ. ಊಟ ಇಲ್ದ್ರು ಪರವಾಗಿಲ್ಲ, ಫಿಲಿಮ್ ನೋಡ್ಬೇಕು. ದಿನಾದ್ರೂ ಪರವಾಗಿಲ್ಲ. ಎಲ್ಲ ಅವತ್ತು ದುಡ್ಡಿರ್ನಿಲ್ವಾ, ವಾರಕ್ಕೆ 2-3 ಫಿಲಿಮ್ ಪಕ್ಕ. ಹಂಗೆ ನನ್ ಜೊತೆ ಇನ್ನೊಬ್ಬ ಇದ್ದ, ರಾಜ ಅಂತ. ಅವ್ನು ನನ್ನ ಚಡ್ಡಿ ದೋಸ್ತು. ಅವನು ಅಲ್ಲಿ ಕರ್ಕೊಂಡು ಹೋಗುವ. ಎಲ್ಲಿ ಅಂತಂದ್ರೆ ಕ್ಯಾರಸ್ ರೋಡ್ ಹತ್ರ, ಕೊಮರ್ಕೊಪ್ಲಿಂದ ಆ ಕಡೆಗೆ ಬಂದ್ರೆ ಕ್ಯಾರಸ್ ಮೇನ್ ರೋಡ್, ಸುಜಾತ ಟೆಂಟ್ ಅಂತ ಇತ್ತು. ಅಲ್ಲಿ ಚಿರಂಜೀವಿ ಫಿಲಿಮ್ ಹಾಕೊಳ್ಳೋನು ಆ ಟೆಂಟ್ ಅಲ್ಲಿ. ಅಲ್ಲಿ 2 ರೂಪಾಯಿ, ಯಾಕಂದ್ರೆ ಮೇನ್ ರೋಡ್ ಅಲ್ವಾ, ಅದಕ್ಕೆ 2 ರೂಪಾಯಿ. ಕಬ್ಬಿಣದ ಚೇರು, ಮುಂದೆ ಮಣ್ಣು. ಏನ್ ಆ ಟೈಮಲ್ಲಿ ಹಿಂದೆ ಆ ಹೀರೋ ಬಂದಾಗ ಆ ಕಾಯಿನ್ಗಳನ್ನ ಒಂದೊಂದು 1 ರೂಪಾಯಿದು 8 ಆಣೆ 4 ಕಾಣಿದು ಕಾಯಿನ್ ಎಸೆತಾರ ನೋಡಿ. ಏನ್ ಪಳ 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 ನೋವು. ಅವೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಯ್ತದೆ. ನಮ್ ಬಾಲ್ಯ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈಗ ಈ ಗೋಕುಲಂ ಥಿಯೇಟರ್ಗೆ ಫಿಲ್ಮ್ ಹೋಗ್ಬೇಕು ಅಂತಂದ್ರೆ 5 ರೂಪಾಯಿ ಕೊಡ್ಬೇಕು. ಅಕಸ್ಮಾತ್ ದುಡ್ಡಿಲ್ಲ, 5 ರೂಪಾಯಿ ಇರ್ಲಿಲ್ಲ ಅವತ್ತು. ಇಲ್ಲ ಮಾದೇಶ್ವರ ಟೆಂಟ್ ಹೋಯ್ತೀನಿ ಅಂತಂದ್ರೆ 100 ರೂಪಾಯಿ ಬೇಕು, ಅದು ದುಡ್ಡಿಲ್ಲ ಅವತ್ತು. ಸುಜಾತ ಟೆಂಟ್ ಹೋಯ್ತೀನಿ ಅಂದ್ರೆ 2 ರೂಪಾಯಿ ಬೇಕು. ಈ ಟೆಂಟು, ಈ ಗೋಕುಲಂ ಥಿಯೇಟರ್, ಈ 3ಕ್ಕೂ ನಂಗೆ ದುಡ್ಡಿಲ್ಲ ಅಂದ್ರೆ ಕೊನೆ ಪಕ್ಷ ಜಾಬಲ್ಲಿ 50 ಪೈಸೆ ಇರೋದು. 50 ಪೈಸೆಗೆ ಪಿಕ್ಚರ್ ನೋಡಿದ್ದೀನಿ, ನಂಬ್ತೀರಾ ನೀವು? ಆಗ VCR ಅಂತ ಬರ್ತಿತ್ತು, VCP, ದೊಡ್ಡ ಟೇಪ್, ಬ್ಲಾಕ್ ಟೇಪ್, ಇಷ್ಟು ಉದ್ದ ಕ್ಯಾಸೆಟ್. ಅದ್ರಲ್ಲಿ ಮನೇಲಿ ಅಲ್ಲೊಬ್ರು ಮನೆ ಇತ್ತು, ನಮ್ಮ ರೂಮ್ ಪಕ್ಕ ಆ ಕಡೆ. ಅಲ್ಲಿ VCPಲಿ ಇದಾಕ್ಬಿಟ್ಟು ಕ್ಯಾಸೆಟ್ ಹಾಕ್ಬಿಟ್ಟಿದ್ದೇನೆ. ಡ್ಯಾನ್ಸ್. ಆಮೇಲೆ ಇದು ದೇವರ ದುಡ್ಡು. ಆಮೇಲೆ ಸುಮಾರು ಒಳ್ಳೊಳ್ಳೆ ಫಿಲ್ಮ್, ರಾಜ್ಕುಮಾರ್ ಫಿಲಿಮು, ಭಾಗ್ಯದ ಬಾಗಿಲು, ಬಂಗಾರದ ಮನುಷ್ಯ, ಸುಮಾರು ಅಂತ ದೊಡ್ಡ ಕ್ಯಾಸೆಟ್. ಅದು ಕಪ್ಪು ಟೇಪು, ದೊಡ್ಡ ಕ್ಯಾಸೆಟ್. ಆ VCP ಅದ್ರಲ್ಲಿ ಹಾಕ್ಬಿಟ್ಟು 8 ಆಣೆ ಕೊಟ್ರೆ 3 ಫಿಲಿಮ್ 3 ಫಿಲಿಮ್ ತೋರ್ಸೋರು. ಬಟ್ ಆಗನ್ನ ಕಾಲನೇ ಒಂದು ಚೆನ್ನಾಗಿತ್ತು, ಆಗ ತುಂಬಾ ಚೆನ್ನಾಗಿತ್ತು. ಈಗ ನನ್ಗೆ ಎಸ್ ನಾರಾಯಣ್ ಅವರ ಡೈರೆಕ್ಷನ್ ಪಿಕ್ಚರು, ಎಸ್ ಮಹೇಂದರ್ ಅವ್ರದ್ದು, ಆಮೇಲೆ ಎಲ್ಲಾ ಪಿಕ್ಚರ್ ತುಂಬಾ ಇಷ್ಟ ನಂಗೆ. ಅದರಲ್ಲೂ ಪುಟ್ಟಣ್ಣ ಕಣಗಳವರ ಶುಭಮಂಗಳ, ಆಮೇಲೆ ರಂಗನಾಯಕಿ, ಆಮೇಲೆ ಪಡೂರಳ್ಳಿ ಪಾಂಡವರು, ಆ ಪಿಕ್ಚರ್ಗಳೇ ಚಂದ. ಅವೆಲ್ಲ ಟಿವಿಲಿ ನೋಡಿದೀನಿ ಬಿಡಿ. ಆಗ ಪುಟ್ಟಣ್ಣ ಕಣಗಳು ಮಾಡ್ಬೇಕಾದ್ರೆ ನಾ ಇನ್ನೂ ಹುಟ್ಟಿತಿಲ್ಲ ಅಂತ ಕಾಣ್ತದೆ. ನಾನು ಹೇಳ್ತಿರೋದು ಎಸ್ ನಾರಾಯಣ ಫಿಲಿಮ್. ನ
ಕಾವೇರಿ ತೀರದಲ್ಲಿ ಅಂದ್ಬಿಟ್ಟು ಒಂದು ಫಿಲಿಂ ಮಾಡಿದ್ರು, ರಘುವೀರ್ ಹೀರೋ, ಎಸ್ ನಾರಾಯಣ್ ಡೈರೆಕ್ಷನ್. ತುಂಬಾ ಇಷ್ಟವಾದ ಪಿಕ್ಚರ್ ನನ್ಗದು. ಒಳ್ಳೆ ಸ್ಟೋರಿ. ಈಗ ಬಿಡಿ, ಈಗ ಸ್ಟೋರಿಗೆ ಯಾರು ಆ ಈ ಬೆಲೆನೇ ಕೊಡ್ತಿಲ್ಲ. ಏನೋ ಒಂದು ಕಂಟೆಂಟ್, ಏನೋ ಒಂದು ಫೈಟು, ಏನೋ ಒಂದು ನಾಲ್ಕು ಹಾಡು ಇಟ್ಬಿಟ್ಟಿದ್ದಾನೆ ಮಾಡ್ಬಿಡ್ತಾರೆ. ಆಗ ಕತೆಗೆ ಬೆಲೆ ಕೊಡ್ತಿದ್ರು. ಹಂಗಾಗಿ ನನ್ಗೆ ನಾರಾಯಣ್ ಅವರು ಆಮೇಲೆ ಮಹೇಂದ್ರ ಅವ್ರ ಫಿಲಿಂಗಳು, ಅವ್ರು ಬರೆಯೋ ಕತೆಗಳು ನಂಗೆ ತುಂಬಾ ಮನ್ಸಿಗೆ ಹಿಡಿಸೋದು. ಅದಕ್ಕೋಸ್ಕರ ನಾನು ಕತೆ ಬರೆಯಕ್ ಶುರು ಮಾಡಿದಂತ ಕಾಣಿಸ್ತದೆ. ತುಂಬಾ ಅವ್ರ ಎತ್ತವರು ಆಗ್ಬೋದು, ತಾಯಲ್ಲದ ತವರು ಆಗ್ಬೋದು, ಶೃಂಗಾರ ಕಾವ್ಯ ಆಗ್ಬೋದು, ಚೈತ್ರ ಪ್ರೇಮಾಂಜಲಿ ಆಗ್ಬೋದು, ಆಮೇಲೆ ಚಂದ್ರಚಕೋರಿ ಆಗ್ಬೋದು, ಎಸ್ ನಾರಾಯಣ್ದು, ಮಹೇಂದ್ರದ್ದು ತುಂಬಾ ಫಿಲಿಮ್ ನಂಗೆ ತುಂಬಾ ಇಷ್ಟ. ಈಗ ಬಿಡಿ, ಯಾವ ಮಾಲ್ಗೆ ಹೋದ್ರುವೆ ಆ ಥಿಯೇಟರ್ ಅಲ್ಲಿ ಸಿಗೋ ಮಜಾ ಯಾವ ಮಾಲಲ್ಲೂ ಸಿಗಲ್ಲ ಈಗ. ಹಂಗಿತ್ತು ಆಗ. ಆ ಕೂಗಾಟ, ಆ ಒಂಥರ ಇನ್ನು ಆ ರಶ್ಶು ಈಗ ಇಲ್ಲ. ಎಲ್ಲ ಆನ್ಲೈನ್ ಬುಕ್ಕಿಂಗ್. ಆರಾಮಾಗಿ ಹೋಗ್ಬಿಟ್ಟು ಫಿಲಿಮ್ ನೋಡ್ಕೊಂಡು, ಯಾವ ಶಿಲ್ಪಿನೂ ಇಲ್ಲ, ಯಾವ ಚಪ್ಪಾಳಿನೂ ಇಲ್ಲ, ಯಾವ ಕೂಗಾಟನೂ ಇಲ್ಲ. ಆರಾಮಾಗಿ ಫಿಲ್ಮ್ ನೋಡ್ಕೊಂಡ್ ಬರ್ಬೇಕಷ್ಟೇ. ಆಗ ನಮ್ಮ ಮಜಾನೇ ಬೇರೆ. ಹಂಗೆ ಅವೆಲ್ಲ ನೆನ್ಪತ್ತಾಯ್ತು ಈಗ. ನಮ್ಮ ಫ್ರೆಂಡ್ ಚಡಿ ದೋಸ್ತ ಒಂದಲ್ಲ, ರಾಜ ಅಂತ, ಅವ್ರ ಮನೇಲಿ ರಾತ್ರಿ ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಹೋಟ್ಲು ಊಟ ಮಾಡ್ಕೊಳ್ಳುವೆ. ಅಪ್ಪ ಅಮ್ಮ ತೀರೋಗ್ಬಿಟ್ಟಿದ್ರಲ್ಲ, ಸಪ್ರೇಟ್ ಆಗಿ ಒಂದ್ ಚಿಕ್ಕ ರೂಮ್ ಮಾಡ್ಕೊಂಡಿದ್ದೆ. ಆಗ ಒಂದು ಚಿಕ್ಕದು ಒಂದು ಕಬ್ಬಿಣದ್ದು ಟ್ರಂಕ್ ಅಂತ ಟ್ರಂಕ್ ಇತ್ತು. 4 ಜೊತೆ ಬಟ್ಟೆ ಇತ್ತು. ಒಂದು ಪಂಪ್ ಸ್ಟವ್ ಇತ್ತು. ಸ್ಟವ್ ಅಲ್ಲಿ ಏನೋ ಮಾಡ್ತಿದ್ರು ಬಡಿ. ನಾನು ಏನೋ ಒಂದು ಟಿವಿ ಮಾಡ್ಕೊಳ್ಳುವೆ ಅಷ್ಟೇ. ಟಿವಿ ಮಾಡ್ಕೊಳಕ್ಕೂ ಆಗ ಕಷ್ಟ. ಟಿವಿ ಮಾಡ್ಕೊಳ್ಳುವೆ. ಟೀ ಹುಚ್ಚು, ಟೀ ಕುಡಿಬೇಕು ಅಂತ ಹುಚ್ಚು ಅಷ್ಟೇ ನನ್ಗೆ. ಅದ್ ಬಿಟ್ರೆ ಪಾಪ ಅವ್ರ ಮನೆಯಲ್ಲಿ ಊಟ ತಿಂಡಿ ಎಲ್ಲ ಹಾಕೋರು. ಈಗ್ಲೂ ಕೂಡ ಹೋಯ್ತಾ ಬರ್ತಾ ಇರ್ತೀನಿ ಅವ್ರ ಮನೆಗೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಮನೆ ಮಗನ್ ತರನೇ ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ರು ಅವ್ರ ಮನೆಯಲ್ಲಿ. ನನ್ಗೆ 17-18 ಅಪ್ಪ ಅಮ್ಮನ ಇಬ್ರನ್ನ ಕಳ್ಕೊಬಿಟ್ಟಿದ್ದು. 19ರಲ್ಲಿ ಸಪ್ರೇಟ್ ಆಗಿ ರೂಮ್ ಮಾಡ್ಕೊಂಡು, ಪಾಪ ರೂಮ್ ಬಾಡಿಗೆನೂ ಇಲ್ಲ. ಆ ರಾಜು ಅಂತ ಅನ್ನಲ್ಲ, ಅವ್ರ ತಾಯಿ ಬಂಗ್ಲೆಗೆ ಹೋಯ್ತಿದ್ರು ಕೆಲ್ಸಕ್ಕೆ. ಪಾಪ ಅವ್ರ ಕಡೆಯವ್ರದ್ದು ಬಾಡಿಗೆ ಕೊಡೋದ್ ಬೇಡ ಅಂದ್ಬಿಟ್ಟು ಸ್ವಲ್ಪ ದಿನ ಅಂದ್ಬಿಟ್ಟಿದ್ದೇನೆ. ಅವ್ರ ಮನೆಯಲ್ಲಿ ಇದ್ದೆ. ಚಿಕ್ಕದಾಗಿ ಒಂದು ರೂಮ್ ಅದು ಇದ್ದು. ನಾವೇ ರಾಜ ನಾವೇ ಮಂತ್ರಿ, ಯಾರು ಕೇಳ್ತಿತ್ತಿಲ್ಲ. ಫಿಲಿಮ್ ಎಷ್ಟ್ ಗಂಟೆಗಾರು ಹೋಗು, ಎಷ್ಟ್ ಗಂಟೆ ಬರ ಬಂದ್ ಮನಿಕೋ, ಅಂಗಡಿಗೆ ಬರ್ಬೇಕು. ನಾನು ಅಂಗಡಿಗೆ ಬಂದು ಕೆಲಸ ಮಾಡ್ಬಿಟ್ಟಿದ್ದೇನೆ, ಹೋಗುವೆ. ಭಾನುವಾರ ಬತ್ತು ಅಂದ್ರು ಮಾತ್ರ ನಮ್ಗೆ ಹಬ್ಬ. ಯಾಕಂದ್ರೆ ಗೋಕುಲಂ ಟಾಕೀಸ್ ಇಲ್ಲಿ ಪ್ರತಿ ಭಾನುವಾರ ಪಿಕ್ಚರ್ ನೋಡುವೆ ಗೋಕುಲಂ ಟಾಕೀಸ್ ಅಲ್ಲಿ. ಶುಕ್ರವಾರ ಉದಯವಾಣಿ ಕನ್ನಡಪ್ರಭದಲ್ಲಿ ನ್ಯೂಸ್ ಓದ್ಕೊಳ್ಳುವೆ. ತುಂಬಾ ಚೆನ್ನಾಗಿ ಕೊಡುವ ನ್ಯೂಸ್ಗಳನ್ನ, ಪ್ರತಿಯೊಂದು ನ್ಯೂಸ್ ಕೊಡುವ. ಈಗ ಬಿಡಿ, ಈಗೇನು ಇಲ್ಲ, ಬರೀ ಮೊಬೈಲ್ ಅಲ್ಲಿ ಏನೋ ಕೊಡ್ತಾರೆ ನ್ಯೂಸ್ಗಳನ್ನ, ಅವೆಲ್ಲ ಸುಳ್ಳು. ಈ ಆಗ ಪೇಪರ್ ಅಲ್ಲಿ ಪ್ರತಿಯೊಂದು ಕೊಡುವ, ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ ಎಲ್ಲ ಪ್ರತಿಯೊಂದು. ಉದಯವಾಣಿ ಕನ್ನಡಪ್ರಭ ಒಂದು ಪೇಜ್ ಬುಡ್ನಂತೆ ಓದುವೆ. ಅಷ್ಟು ಚೆನ್ನಾಗಿ ಆಗ ನ್ಯೂಸ್ ಕೊಡ್ತಿದ್ರು ಪೇಪರ್ ಅಲ್ಲಿ. ಹಂಗೆ ಓದ್ಕೊಡುವೆ, ಈ ನೆಕ್ಸ್ಟ್ ವಾರ ಯಾವ ಪಿಕ್ಚರ್ ರಿಲೀಸು ಅಂತ. ನೆಕ್ಸ್ಟ್ ವಾರಕ್ಕೆ ಪೇಪರ್ ಆಗ್ಬಿಡುವೆ. 5 ರೂಪಾಯಿ ನನ್ ಜೋಬಲ್ ಇದ್ಬಿಟ್ರೆ ಅವತ್ ನಾನೇ ರಾಜ. ಹಂಗೆ ಇವತ್ತಿನ ಜೀವನ ಆ ಮಜಾ ಇಲ್ಲ. ಹಂಗೆ ಆ ಪಿಕ್ಚರ್ಗಳು ನೋಡಿ 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 ನನ್ಗೆಲ್ಲೋ, ನನ್ಗೂ ಮನ್ಸಲ್ಲೆಲ್ಲೋ ಪಿಕ್ಚರ್ ಮಾಡ್ಬೇಕು, ನಾನು ಪಿಕ್ಚರ್ ಡೈರೆಕ್ಷನ್ ಮಾಡ್ಬೇಕು ಅಂತ ಬತ್ತು ಅಂತ ಕಾಣಿಸ್ತದೆ. ಹಂಗೆ ಏನೇನೋ ಬರೆಯುವೆ, ಕವಿತೆ ಕವನಗಳೆಲ್ಲ ಬರೆಯುವೆ. ಆಗ ಸಂಜೆ ಸಮಯ ದಿನಪತ್ರಿಕೆ ಅಂತ, ಅದಲ್ಲಿ ನಾನು ಬರ್ದಿದ್ದ ಕವನ ಕವಿತೆ ಎಲ್ಲ ಪ್ರಕಟ ಆಗ್ತಿದೆ. ತುಂಬಾ ಚೆನ್ನಾಗಿ ಬರ್ತಿದೆ. ಆನಂದ್ ಸರ್ಗೆ ಒಂದು ಟ್ಯಾಂಕ್ಸ್ ಹೇಳ್ತೀನಿ ಈ ಕಡೆಯಿಂದ. ಇವಾಗ ಪಿಕ್ಚರ್ ಮಾಡ್ತಾ ಇದ್ರ, ದೇವ್ರು ಒಳ್ಳೇದ್ ಮಾಡ್ಲಿ, ಹಿಂಗೆ ಮುಂದಕ್ಕೆ ಆಯುಷ ಜಾಸ್ತಿ ಕೊಡ್ಲಿ ಅಂತ. ಇವಾಗ ಪಿಕ್ಚರ್ ಮಾಡ್ತಾ ಇದ್ರ, ದೇವ್ರು ಒಳ್ಳೇದ್ ಮಾಡ್ಲಿ, ಹಿಂಗೆ ಮುಂದಕ್ಕೆ ಆಯುಷ ಜಾಸ್ತಿ ಕೊಡ್ಲಿ ಅಂತ.